ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ದಿ ಲೆಜೆಂಡ್ ನರಸಿಂಹರಾಜು ಬಳ್ಳಾಪುರ ಅವರ ಮಗ ಚಿದಾನಂದ್ ಅವರು. ಚಿದಾನಂದ್ ಅವರೇ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ಕೆಲವರೆಲ್ಲ ಹೇಳ್ತಾ ಇದ್ರು, ಅಂದ್ರೆ ಬಳ್ಳಾಪುರಕ್ಕೆ ಬತ್ತೀಯಾ, ಕಾಲಿಡ್ತೀಯಾ, ಬದುಕು ಹೋಗ್ತೀಯಾ, ಇದೆಲ್ಲ ಬರ್ತಾ ಇತ್ತು. ಅದು ಒಂದು ಕಡೆಗಿರ್ಲಿ, ಅದು ಕೆಲವರೆಲ್ಲ ಮಾತಾಡೋದಿದ್ದೇ ಇರುತ್ತೆ. ಇನ್ನು ನಿಮ್ಮ ತಂದೆಯವರ ಮತ್ತೆ ರವಿಯವರ ಒಂದು ಮೂಲ ಪರಿಚಯ ಹೆಂಗೆ ಏನು ಅದನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಂಡ್ಬಿಟ್ರೆ, ನಿಮ್ಮ ಪರಿಚಯ ಮಾಡ್ಕೊಂಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿದಾನಂದ್ ಅಂತ, ನರಸಿಂಹರಾಜ್ ಅವ್ರ ಮಗ. ಅವರು ಪರಿಚಯ ಬಂದು ಏನೇನೋ ಒಂದು 20-25 ವರ್ಷದ ಹಿಂದದು. ಅವಾಗ ನಮ್ಮ ಅಪ್ಪಾಜಿ ಚೆನ್ನಾಗಿತ್ತು, ಮಾರ್ಕೆಟ್ ಆಗೆಲ್ಲ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಜೊತೆಗೆ ಅವ್ರಿಬ್ರು ಓಡಾಟ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ನಮ್ಮ ಅಪ್ಪಾಜಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ಬಿಟ್ಟು ಮೊಬೈಲ್ ಏನ್ ಇಲ್ದಂಗೆ ಇದ್ದಾಗ ಅವರು ಅಷ್ಟು ಟಚ್ ಇರ್ಲಿಲ್ಲ. ಅದಾದ್ಮೇಲೆ ತಿರ್ಗಾ ಹಿಂಗೆ ಅವ್ರು ಚೆನ್ನಾಗಾದ್ರು, ಎಲ್ಲ ಡ್ರಿಂಕ್ಸ್ ಎಲ್ಲ ಬಿಟ್ರು, ಅವ್ರದ್ದು ಎಲ್ಲ ರಿಕವರ್ ಆಯ್ತು, ಚೆನ್ನಾಗಾದ್ರು, ಚೆನ್ನಾಗ್ ಹಾಕೊಂಡಿರ್ಬೇಕಾದ್ರೆ ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿ ಪರಿಚಯ ಆದ್ರು. ತಿರ್ಗಾ ಪರಿಚಯ ಆಗಿದ್ರು. ಹಳೆದಿಂದ ಕ್ಲೋಸ್ ಇದ್ರಲ್ಲ, ಇನ್ನ ಕ್ಲೋಸ್ ಆದ್ರು. ಆಗ್ತಾ 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 ತುಂಬಾ ಕ್ಲೋಸ್ ಆದ್ರು. ಕ್ಲೋಸ್ ಆಗಿ ಅದಾದ್ಮೇಲೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಕಣ್ಣು ಕಾಣ್ತಿರ್ಲಿಲ್ಲ, ಸ್ಪೆಕ್ಸ್ ಹಾಕೊಳ್ಳೋದು. ಅದಾದ್ಮೇಲೆ ಫೋನ್ ಬಂದ್ರೆ ಫೋನ್ ಎತ್ತಾರೋ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ವಾಯ್ಸ್ ಏನಾದ್ರು ಚೇಂಜ್ ಮಾಡೋದ್ರೆ ಅಥವಾ ಲೇಡೀಸ್ ತರ ಮಾತಾಡಿದ್ರೆ, ಅದಾದ್ಮೇಲೆ ಆ ತರ ಏನು ವಾಯ್ಸ್ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ನೀವು ಎಷ್ಟೋ ವಿಡಿಯೋ ಗಮನಿಸ್ರಿ, ಅವ್ರು ಫಸ್ಟ್ ಎತ್ತಿದಂಗೆ ಅಲ್ವ ಅಂತಾನೆ ಹೇಳೋದು, ಯಾರು ಅಂತಾನೆ ಕೇಳೋದು. ಅದಾಗಿ ಅವ್ರ ವಾಯ್ಸ್ ಗೊತ್ತಾಗ್ದಂಗೆ ವಿಡಿಯೋ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ಈ ತರ ಅವರಿಗೆ ದೊಡ್ಡ ಪಬ್ಲಿಸಿಟಿ ಆಗುತ್ತೆ, ಈ ತರ ಎಲ್ಲ ವೈರಲ್ ಆಗುತ್ತೆ, ನಾವು ದೊಡ್ಡ ಇದಾಗ್ತೀವಿ ಅಂತ ಅವ್ರಿಗೆ ಏನು ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ಆಗಿದ್ದು. ಎಸ್, ಹೌದು, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನಿಮ್ಗಾಗ್ಲಿ ಅಥವಾ ನಿಮ್ಮ ತಾಯಿಯವ್ರಿಗಾಗ್ಲಿ ಅಥವಾ ನಿಮ್ ಪತ್ನಿಯವ್ರಿಗಾಗ್ಲಿ ಈ ಒಂದು ಲಲ್ಲಿ ರವಿನೇ ಮಾಡ್ತಾ ಇರೋದು ಅನ್ನೋ ಇಂಟಿಮೇಷನ್ಸ್ ಏನಾದ್ರು ತಮಗೆ ಗೊತ್ತಿತ್ತಾ? ನಮಗೆ ಮನೆ ಹತ್ರ ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ರಲ್ಲ. ಅಲ್ಲ, ನಿಮ್ ತಂದೆಯವರಲ್ಲ, ಲಲ್ಲಿ ರವಿ ಅವರು. ಲಲ್ಲಿ ರವಿ ಅವರು ಇವರೇ ನಿಮ್ ತಂದೆ ಕಾಲ್ ಮಾಡ್ತಾ ಇರೋದು ಅನ್ನೋದು ಏನಾದ್ರು ಗೊತ್ತಿತ್ತಾ ಅಂತ ಕೇಳ್ತಾ ಇದ್ದೀನಿ. ಲಲ್ಲಿ ರವಿ ಅವರು ನಿಮ್ ತಂದೆಯವ್ರಿಗೆ ಕಾಲ್ ಮಾಡ್ತಾ ಇದ್ರಲ್ಲ, ಸೊ ಕಾಲ್ ಮಾಡ್ತಾ ಇದ್ರು, ಅವ್ರ ಏನಾದ್ರು ನಿಮ್ಮ ಹತ್ರ, ರವಿ ಅವ್ರ ಏನಾದ್ರು ನಿಮ್ಮ ಹತ್ರ ಹೇಳಿದ್ರ? ಏನಿಲ್ಲ, ಅವಾಗೇನಿಲ್ಲ. ಲಲ್ಲಿ ರವಿ ಅವರು ಮತ್ತೆ ನಿಮ್ಮ ತಂದೆಯವರ ವಿಶ್ವಾಸ ಒಂದ್ ಕಡೆ ಆದ್ರೆ, ಲಲ್ಲಿ ರವಿ ಅವರು ನಿಮ್ ತಂದೆ ಕಾಲ್ ಮಾಡ್ತಾ ಇದಾರೆ ಅನ್ನೋದು, ಅಂದ್ರೆ ಪ್ರಾಂಕ್ ಮಾಡೋದಕ್ಕೆ ಅವರೇ ಕಾಲ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿತ್ತಾ ಅಂತ? ಗೊತ್ತಿಲ್ಲ. ಓಕೆ, ಈಗ ಕೆಲವರೆಲ್ಲ ಮಾತಾಡ್ತಾ ಇರೋದು ಅವ್ರವ್ರ ಫ್ಯಾಮಿಲಿ ಇಬ್ರು ಕ್ಲೋಸ್ ಫ್ರೆಂಡ್ಸ್, ಸೊ ಇಬ್ರಿಗೂ ಗೊತ್ತಿತ್ತು, ಅಂದ್ರೆ ಲಲ್ಲಿ ರವಿ ಅವ್ರ ಫ್ಯಾಮಿಲಿಗೂ ಗೊತ್ತಿತ್ತು, ಮತ್ತೆ ನರಸಿಂಹರಾಜು ಬಳ್ಳಾಪುರ ಫ್ಯಾಮಿಲಿಗೂ ಗೊತ್ತಿತ್ತು ಲಲ್ಲಿ ರವಿನೇ ಫೋನ್ ಮಾಡ್ತಾ ಇರೋದು ಅಂತ. ಅದು ಫಸ್ಟ್ ಫ್ರಾಂಕ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪಾಜಿ ಕುತ್ಕೊಂತಾನೆ ಇರ್ಲಿಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ಗಾಳಿ ಪಾಳಿ ನಿಮ್ಮಿಂದ ಫಸ್ಟ್ ಆಡಿಯೋದೆಲ್ಲ ಕೇಳಿ, ಗಾಳಿ ಪಾಳಿ ಎಲ್ಲ ಬರ್ತಿದ್ದು, ಹೊರಗಡೆ ಮಾಡ್ತಿದ್ದು. ಒಂದು ವಾರ ನಮ್ಮ ಮನೇಲೆ ಕುತ್ಕೊಂಡಾಗ ಮಾತಾಡ್ಬೇಕಾದ್ರೆ ನಮ್ಗೆ ಸುಮ್ನೆ ನಾವು ಡೌಟ್ ಬಂದು ಕೇಳಿದ್ವು, ಯಾರು ಏನು ಅಂತ. ಯಾರ ಗೊತ್ತಿಲ್ಲ, ಯಾರ್ಯಾರೋ ಮಾಡ್ತಾರೆ, ಏನೇನೋ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನಾನು ಒಂದ್ಸತಿ ನೋಡ್ದೆ, ಒಂದೇ ನಂಬರ್ ಬರೋದು. ನಾವು ಕೇಳಿದಾಗ ಅವಾಗ ಅವಣ್ಣ ಓಪನ್ ಅಪ್ ಆಗಿ ಹೇಳ್ತು, ನಾನೇ ಕಣ ಮಾಡ್ತಾ ಇರೋದು, ಸುಮ್ನೆ ನಾವ್ ಇಲ್ಲಿ ಕುತ್ಕೊಂಡು ಬೇಜಾರಾಗಿರುತ್ತಲ್ಲ, ಅದು ಕೇಳ್ಕೊಂಡು ಖುಷಿಯಾಗಿರ್ತೀವಿ, ಅವನ ಜೊತೆ ಮಾತಾಡೋರು ಏನೋ ಖುಷಿಯಾಗಿರ್ತೈತೆ ಅಂತ ಹೇಳ್ಬಿಟ್ಟು ಅವಾಗ ನಮ್ಗೆ ಗೊತ್ತಾಗಿತ್ತು. ಇದು ಯಾವಾಗ ನಿಮ್ಗೆ ಈ ಮಾತನ್ನ ಯಾವಾಗ ಹೇಳಿದ್ರು? ನಮ್ಮ ಅಪ್ಪಾಜಿ ಡೆತ್ ಆಗೋದಕ್ಕಿಂತ ಮುಂಚೆ ಒನ್ ಇಯರ್ ಅವಾಗ ಗೊತ್ತಾಗಿತ್ತು ನಮಗೆ. ಓಕೆ, ಅಲ್ಲ, ಈಗ ಕೆಲವರೆಲ್ಲ ಏನ್ ಪ್ರಶ್ನೆ ಮಾಡ್ತಾ ಇದಾರೆ ಅಂದ್ರೆ, ನಾನು ಅಭಿಮಾನಿಗಳು ಏನ್ ಪ್ರಶ್ನೆ ಮಾಡ್ತಾ ಇದಾರೆ, ನಿಮ್ ತಂದೆಯವರ ಅಭಿಮಾನಿಗಳು, ಆ ಒಂದು ಪ್ರಶ್ನೆ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಓಕೆನಾ? ಇವ್ರ ಮನೆಯವ್ರಿಗೆ ಗೊತ್ತಿದ್ದೀಗ ಇಷ್ಟು ಹಿಂಸೆ ಆಗ್ತಾ ಇತ್ತಲ್ಲ ಅವ್ರ ತಂದೆಗೆ, ಸೊ ಇವ್ರು ಗೊತ್ತಿದ್ದು ಏನಕ್ಕೆ ಸುಮ್ನೆ ಇದ್ರು? ಅವಾಗ್ಲೇ ಲಲ್ಲಿ ರವಿ ಮೇಲೆ ಏನಾದ್ರು ಅಲಿಗೇಷನ್ಸ್ ಹಾಕ್ಬೋದಾಗಿತ್ತು, ಅಥವಾ ಕೇಸ್ ಹಾಕ್ಬೋದಾಗಿತ್ತು, ಅಥವಾ ಮಾಡ್ಬೇಡ ನಮ್ ತಂದೆಗೆ ಅಂತ ಹೇಳ್ಬೋದಾಗಿತ್ತಲ್ಲ? ನಾವ್ ಹೇಳಿದ್ವು ಲಲ್ಲಿ ರವಿಗೆ. ನಾವ್ ಹೇಳಿದ್ವು ಏನಂದ್ರೆ, ಏನ್ ಸುಮ್ನೆ ಹಿಂಗೆಲ್ಲ ಮಾತಾಡೋದು. ಮತ್ತೆ ನಮ್ಮ ಸಿಸ್ಟರ್ ಒಬ್ರಿದ್ರು, ಅವ್ರ ಹೆಸರೇನ್ ಬೇಡ, ಅವರು ಸಮೇತ ಹೇಳಿದ್ರು, ಇವೆಲ್ಲ ಮಾಡಿದ್ರೆ ಸರಿ ಇರಲ್ಲ, ಸುಮ್ನೆ ಮನೆಗೆಲ್ಲ ಜಗಳ ಆಡ್ತೀವಿ ನಾವು, ಹಂಗೆ ಹಿಂಗೆ ಅಂತ ಸಮೇತ ಹೇಳಿದ್ರು. ಬಟ್ ಇದೆಲ್ಲ ಏನು ಆಗಲ್ಲ ಬಿಡಮ್ಮ ಅಂತ ಪಾಪ ಅವರು ಹೇಳಿದ್ರು. ಬಟ್ ಅಂದ್ರೆ ಇವಾಗ ಅದ್ರಿಂದ ಏನು ಪ್ರಾಬ್ಲಮ್ ಅನ್ನೋದಕ್ಕಿಂತ ನಾವು ಜಗಳನೂ ಆಡಿದೀವಿ ಸಮೇತ. ಲಲ್ಲಿ ರವಿ ಮೇಲೆ ನಾವು ಜಗಳ ಆಡಿದೀವಿ, ಇಲ್ಲ ಅಂತ ಹೇಳ್ತಾರೆ, ನಾವು ಆಡಿದೀವಿ, ಕೇಳಿದೀವಿ ನಾವು, ಏನಕ್ಕೆ ಇವೆಲ್ಲ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವು. ಅವಾಗ ಅವ್ರ ಏನು ಆಗಲ್ಲ, ನಾವು ತಮಾಷೆ ಮಾಡ್ತಾರದು, ತಲೆ ಕೆಡಿಸ್ಕೊಂಡ್ಬಿಟ್ಟು ಅಂತ ಹೇಳಿದ್ರು ಅಷ್ಟೇ. ಓಕೆ, ಒಟ್ನಲ್ಲಿ ನೀವು ಏನೇನ್ ಮಾಡ್ಬೇಕೋ, ನೀವು ಒಬ್ಬ ಮಗ ಆಗಿ ಅದನ್ನೆಲ್ಲ ಮಾಡಿ ಅವಾಗ ಕೇಳಿದಿರಿ, ಮಾಡ್ಬೇಡಿ ಸ್ಟಾಪ್ ಮಾಡಿ ಅಂತ ಅಂದಿದ್ದೀರಿ. ಅದಾದ್ಮೇಲೆ ಅವ್ರು ಕೇಳಿಲ್ಲ, ಹಂಗೆ ಹಿಂಗೆ ಅಂತ ನಿಮ್ಮ ಹತ್ರ ಕತೆಗಳು ಹೊಡೆದಿದ್ದಾರೆ. ಎಸ್, ಓಕೆ, ತಾವೆಲ್ರು ಕೇಳಿಸ್ಕೊಂತಾ ಇರ್ಬೇಕು. ಅಂದ್ರೆ ತಮ್ಮೆಲ್ರಿಗೂ ಕೂಡ ಒಂದು ಕನ್ಫ್ಯೂಸ್ ಅನ್ನೋದು ಇರುತ್ತೆ ಅಲ್ಲ, ಗೊತ್ತಿದ್ದು ಈ ತರ ಎಲ್ಲ ಡೌಗಳು ಮಾಡ್ತಾ ಇದಾರೆ ಫ್ಯಾಮಿಲಿಯವರು ಅಂತ. ಮತ್ತೆ ಮನೆ ಬಹಳ ಅದ್ಭುತವಾಗಿ ಕಟ್ಸಿದ್ದಾರೆ ವೀಕ್ಷಕರೇ.
ಓಕೆನಾ. ನರಸಿಂಹರಾಜು ಅವರ ಒಂದು ಯೂಟ್ಯೂಬ್ ಅಲ್ಲೋ ಅಥವಾ ಯಾರೋ ಕೊಟ್ಟಿರೋ ದುಡ್ಡಿನಲ್ಲಿ ಮಗ ಕಟ್ಸಿಲ್ಲ ಅಂತಂದ್ರೆ ಎಸ್, ಈ ಮನೆ ವಿಚಾರದ ಹೇಳಿ. ಹೌದು ಸರ್, ಎಷ್ಟೋ ಜನ ನೀವ್ ಹೇಳ್ದಂಗೆ ನಾನ್ ಮನೆ ಕಟ್ಟಿಸ್ತಾ ಇದ್ದೀನಿ, ನಂದು 101 ಟೆನ್ಷನ್ ಇರ್ತವೆ. ಹತ್ತು ಓಡಾಡ್ಬೇಕು, ಒಬ್ನೇ ಓಡಾಡ್ಬೇಕು, ಒಂದು ಮಾಡಿಲ್ಲ ಅಂದ್ರೆ ಇನ್ನೊಂದು ಆಲೆ ತರಿಸ್ತಾ ಇರ್ಬೇಕು, ಬೆಜ್ಜಾಮ್ ಫೋನ್ ಬರ್ತಾ ಇರ್ತವೆ. ಬಂದು ನಾನ್ ನಿಂತ್ಕೊಂಡ್ರ ಸಮೇತ ಯಾರನ್ನ ಬಂದ್ರು ಯೂಟ್ಯೂಬ್ ಇಂದ ದುಡ್ಡು ಬರ್ತಾ ಐತೆ, ನೀನ್ ಮನೆ ಕಟ್ಟಿಸ್ತಾ ಇದೀಯಾ? ಯೂಟ್ಯೂಬರ್ ಯಾರು ಕೊಟ್ಟವ್ರು ಸರ್? ನಂದು ಇದುವರೆಗಾಗಿ ನೀವೇ ನೋಡಿದ ಮಟ್ಟಿಗೆ ಒಂದು ಯೂಟ್ಯೂಬ್ ಚಾನಲ್ ಇಲ್ಲ ನಂದು. ಹೌದು ಹೌದು. ಅದು ಮನೆ ತಾನೇ ನಾನು ನರಸಿಂಹರಾಜ್ ಅಫಿಷಿಯಲ್ ಅಂತ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಬೇಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಒಂದೇ ಒಂದು ಸುಮ್ಮನೆ ಚಿಕ್ಕ ಓಪನ್ ಮಾಡಿರೋದು. ಅದ್ ಬಿಟ್ರೆ ನಾನು ಯೂಟ್ಯೂಬ್ ಒಂದೇ ಒಂದು ಯಾವ್ದೇ ತರದ್ದು ಅಪ್ಪಾಜಿ ಹೆಸರಿಕೊಂಡು ಅವ್ರಿಗೋಸ್ಕರ ಮಾಡ್ಬಾರದು. ಒಂದು ನನ್ ಬೇಕಾದ್ರೆ ಏನ್ ಬೇಕಾದ್ರೆ ಕೇಳಿದ್ರು ಕೊಡ್ತೀನಿ, ನಾನು ಸಬ್ಮಿಟ್ ಮಾಡ್ತೀನಿ. ಒಂದು ಇಲ್ಲ. ಹೆಂಗ್ ಬಂತು ದುಡ್ಡು? ಹೌದು, ದುಡ್ಡು ಹೆಂಗ್ ಬಂತು ಮನೆ ಕಟ್ಸೋದಕ್ಕೆ? ಇಷ್ಟು ಚಿಕ್ಕ ಏಜು ಹೆಂಗ್ ಬಂತು ದುಡ್ಡು ಅಂತ? ನಾನ್ ದುಡ್ದಿದ್ದೀನಿ ಸರ್. ನಾನ್ HL ಕೆಲಸ ಮಾಡಿದೀನಿ 2-3 ವರ್ಷ. ಅದಾದ್ಮೇಲೆ ಫುಲ್ ಸೇವಿಂಗ್ಸ್ ಮಾಡಿದೀನಿ. ನಮ್ ತಾಯಿಯವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಏನೇ ಮಾಡಿದ್ರು ಮುನ್ನುಗ್ಗು ಅಂತ ಹೇಳಿ ಅವರು ಹೆಂಗ್ ದಾರಿ ತೋರಿಸಿದ್ರು ಹಂಗ್ ಹೋದು. ಅದಾದ್ಮೇಲೆ ಎಷ್ಟೇ ಕಷ್ಟ ಬಂದ್ರು ಪಾಪ ನಮ್ ತಾಯಿಯವರು ಸಮೇತ ಸಂಘದಲ್ಲಿ ದುಡ್ಡು ಎತ್ ಕೊಟ್ಟಿದ್ದಾರೆ, ಚೀಟಿ ಹಾಕೊಂಡಿದ್ರು, ಚೀಟಲ್ಲಿ ದುಡ್ಡು ಎತ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಂದು ಒಂಚೂರು ಎಲ್ಲೆಲ್ಲ ಬರ್ಬೇಕಾಗಿತ್ತು ಬಂತು, ಅದನ್ನೆಲ್ಲ ಸೇರ್ಸಿ ನಾನ್ ಕಟ್ಟಿಸ್ದೆ. ನಮ್ಮ ಅಪ್ಪಾಜಿ ದುಡ್ಡು ₹1 ಸಮೇತ ನಾನು ಹಾಕೊಂಡಿಲ್ಲ. ಅದಾದ್ಮೇಲೆ ನಾನ್ ಯಾರನ್ನ ಸಮೇತನು ನಾನ್ ಮನೆ ಕಟ್ತಾ ಇದ್ದೀನಿ ಅವ್ರ ಆಸೆ ಅಂತೆ ಹಂಗಂತ ವಿಡಿಯೋನು ನಾನು ಮಾಡಿಲ್ಲ. ನಾನ್ ದುಡ್ದು ನಾನ್ ಕೂಡಿಕೊಂಡಿರೋ ದುಡ್ಡು ನನಗ್ ಬಂತು. ನಾನ್ ಬಂದಾದ್ಮೇಲೆ ಮನೆ ಕಟ್ಸಿದೀನಿ, ಆದ್ರೂ ಸಮೇತ ಕೇಳ್ತಾರೆ ಯೂಟ್ಯೂಬ್ ಇಂದ ಬಂತು. ಮೊನ್ನೆ ನಿಮ್ಗೆ ಒಂದು ಮೆಸೇಜ್ ಹಾಕಿದೀವಿ, ನೋಡಿರ? ಇಷ್ಟು ದಿವಸ ಇರ್ಲಿಲ್ಲ ಅಂದ್ರೆ ಇವಾಗ ಎಂತಕ್ ಬಂತು? ಈಗ ಏನ್ ಮಾಡಿದೀವಿ ನಾವು? ಅವ್ರ ಕೇಳಿದೀವ ದುಡ್ಡು ಕೊಡ್ರಿ ಅಂತ? ಇಸ್ಕೊಂಡಿದೀವ? ಅವ್ರಿಗೆ ಕೊಟ್ಟಿರೋ ದುಡ್ಡಿಂದ ನಾವೇನಾದ್ರು ಮನೆ ಕಟ್ಟಿದೀನ? ಇಲ್ವಲ್ಲ. ಎಸ್, ಈಗ ನೀವು ಹೇಳಿದ್ರಿ ನೋಡ್ರಿ, ನಾನು ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಕೇಳೋಣ ಅನ್ಕೊಂಡಿದ್ದೆ. ಮೊನ್ನೆ ತಾವೇ ಕೂಡ ನೋಡಿದಿರಿ, ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು. ಇದು ಒಂದ್ 4-5 ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು, ಅಂದ್ರೆ ನರಸಿಂಹರಾಜು ಬಳ್ಳಾಪುರ ಅವರು ಉದ್ವೇಗಕ್ಕೊಳಗಾಗಿ ಮಾತಾಡಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಲಲ್ಲಿ ರವಿ ಅವರಿಗೆ ಏನ್ ಅವರ ಒಂದು ಚಾನಲ್ ಗಳಲ್ಲಿ ಹಾಕೊಂತ ಇದಾರಲ್ವಾ, ಸೊ ಬೀಪ್ ಹಾಕ್ಬಹುದು. ಯಾಕಂದ್ರೆ ಚಿಕ್ಕ ಮಕ್ಳು ಕೇಳ್ತಾ ಇರ್ತಾರೆ, ಅಪಾರ್ಥ ತಿಳ್ಕೊಂತಾರೆ. ಮತ್ತೆ ತಂದೆ ತಾಯಿಗಳ ಜೊತೆ ಕೂತಿದ್ದಾಗ ಮುಜುಗರ ಒಳಗಾಗ್ತಾರೆ ತಂದೆ ತಾಯಿಗಳು ಅಂತ ಅಂದ್ಬಿಟ್ಟು ನಾವೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ವಿಡಿಯೋ ಮಾಡಿದ್ವಿ. ಸೊ ಒಂದು ಗ್ಯಾಂಗು ಬರೀ ಅಂದ್ರೆ ಒಂದು 20-25 ಜನ ಫುಲ್ ನೆಗೆಟಿವ್ ಕಮೆಂಟು ಹಾಗೆ ಹೀಗೆ ಅಂತ ಅವರೇ ಪದೇ ಒಂದ್ ಮೂರು ಮೆಸೇಜ್ ಗಳನ್ನ ಅವರೇ ಮಾಡ್ತಾ ಇದ್ರು, ಅಂದ್ರೆ ಬ್ಯಾಡ್ ಆಗಿ. ಅದಾದ್ಮೇಲೆ ತಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ತಮಗ್ ಫೋನ್ ಮಾಡ್ತೀನಿ. ಸೊ ಫೋನ್ ಮಾಡಿ ಆ ಒಂದು ಆಡಿಯೋನ ಹಾಕಿದಾಗ ತಾವು ಕೂಡ ನೋಡಿದಿರಿ, ಅದು ವೈರಲ್ ಆಗಿರುವಂತ ಆಡಿಯೋ. ಸೊ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಆತರ ಎಲ್ಲ ಮಾಡ್ತಾ ಇದಾರಲ್ಲ. ಈಗ ನಿಮ್ಮ ಬಗ್ಗೆ ಒಂದು ಅಲಿಗೇಷನ್ಸ್ ಕೂಡ ಹಾಕಿರುವಂತದ್ದು. ಈ ಆನಂದ್ ಮಗಂದು ನನ್ಗೆಲ್ಲ ಕೆಲವರು ಪರ್ಸನಲ್ ಆಗಿ ಕಾಲ್ ಮಾಡಿ, ಸರ್ ಅವನು ಏನೋ ಇಸ್ಪೀಟ್ ಆಡಕ್ ಹೋಗೋ ನನ್ ಮಗ, ಅವನು ₹8,000 ದುಡ್ಡು ಕದ್ಕೊಂಡು ಹೋಗಿದ್ದ, ಅವನ ಹತ್ರ ನೀವೇನ್ ಮಾತಾಡ್ತೀರಿ ಹಾಗೆ ಹೀಗೆ, ಅವಂದೇನಕ್ಕೆ ಇಂಟರ್ವ್ಯೂ ಮಾಡ್ಬೇಕು, ಇದೆಲ್ಲ ಕೇಳಿದ್ರು. ತಾವು ಕೂಡ ನೋಡಿದಿರಿ, ಮತ್ತೆ ನಾನು ಹೇಳಿದೀನಿ. ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಆ ತರದವ್ರಿಗೆಲ್ಲ ಏನ್ ಸ್ಪೀಟ್ ಆಡಿ ಗೆದ್ದು ಮಾಡಿರೋಂತ ಯಾರಾದ್ರೂ ಇದ್ರೆ ಕರ್ಕೊಂಡ್ ಬನ್ನಿ ಸರ್, ನಾನೇ ಅವ್ರ ಕಾಲಿ ಬಿದ್ಬಿಡ್ತೀನಿ. ಯಾಕೆಂದ್ರೆ ನಾನ್ ತಿಳ್ಕೊಂಡ್ಬಿಟ್ಟಿರೋ ಪ್ರಕಾರ, ನಮ್ ತಂದೆ ನಮ್ಗೆ ಹೇಳ್ಕೊಟ್ಟಿರೋ ಪ್ರಕಾರ, ಅದ್ರಿಂದ ಹೋದವರು ಹುಡುಗಿಯರಿಂದ ಹೋದವರು ಅವ್ರು ಯಾರು ಉದ್ಧಾರ ಆಗಿರೋದು ಇಷ್ಟಿಲ್ಲೇ ಇಲ್ಲ. ಎಸ್, ಅಂತದ್ರಾಗೆ ನಾನ್ ಇಸ್ಪೀಟ್ ಆಡೋದು ಅದೆಲ್ಲ ಸುಮ್ನೆ ಏನೋ ಒಂದ್ ಫ್ಲೋ ಅಂತ ತಿಳ್ಕೊಬೇಕಲ್ಲ ಅಲ್ವಾ? ಏಕೆಂದ್ರೆ 8,000 ಕತ್ಕೊಂಡು ಹೋಗೋಂಥದ್ದು ನಮಗ್ ಬಂದಿಲ್ಲ, ಬರಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ತಾಯಿಯವರು ಇಲ್ಲೇ ಇದಾರೆ, ನಮ್ಮ ವಯಸ್ಸಿನ ಸಮೇತ ಕೇಳ್ರಿ, ನಾನ್ ಎಂತರು ಅಂತ ಅವ್ರಿಗೂ ಸಮೇತ ಗೊತ್ತು. ಮನೆಯಾಗ ಇಕ್ಕಿರೋ ದುಡ್ಡು ಸಮೇತ ಕೇಳ್ ತಗೊಂಡ್ ಹೋಗ್ತೀನಿ ನಾನು. ಅಂತರಾಗೆ ಸುಮ್ನೆ ಫ್ಲೋ ನಲ್ಲಿ ಏನೋ ಬಂತಲ್ಲ ಅಂತ ಹೇಳಿ ಆತರ ಹೋಗಿ ಸೋತ್ ಬಂದಾನೆ ಅನ್ನೋದನ್ನ ಅದು ಎಷ್ಟೋ ಜನ ನನ್ಗೂ ಕೇಳೋರೆ. ನಾನು ರಿವರ್ಸ್ ಮಾಡ್ತೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಬರ್ಲಿ ಸರ್, ಬೇಕಾರೆ ಬರ್ಲಿ, ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಳ್ಳಿ, ಹಿಂಗ್ ಆಡಿದೆ ಅಂದ್ರೆ ಇದ್ ಹೆಂಗ್ ಬಂತು ಮತ್ತಿಗೆ ಮನೆ ನಾನು ಡೈರೆಕ್ಟ್ ಕೇಳ್ತೀನಿ. ಅದೇ ಅವ್ರಿಗೆ ಎಲ್ಲ ಹೇಳುವಂತವ್ರಿಗೆ ನೋಡಿ ಇದ್ ಹೆಂಗ್ ಬಂತು ಅಂತಂದ್ರೆ ಯೂಟ್ಯೂಬ್ ನಿಂದ ನಿಮ್ ತಂದೆಯವ್ರ ದುಡ್ಡು, ನಿಮ್ ತಂದೆಯವರು ಯೂಟ್ಯೂಬ್ ಇಂದನ ಬಂದಿದೆ ಹಾಗೆ ಹೀಗೆ ಅಂತ ಹೇಳಿ ಯೂಟ್ಯೂಬ್ ಅಂತ ಬಂದಿದ್ರೆ ತೋರಿಸ್ಲಿ, ನಿಮಗ್ ಗೊತ್ತಿರುತ್ತೆ ಇಂತ ಅಲಿಗೇಷನ್ ಹೆಂಗ್ ಹಾಕಿದ್ರೆ ದುಡ್ಡು ಬಂದಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಮ್ದು ಮೊಬೈಲ್ ಸಮೇತ ಪಿನ್ ಟು ಪಿನ್ ನಾನು ಕೊಡ್ತೀನಿ ನಿಮ್ಗೆ. ಒಂದು ಯೂಟ್ಯೂಬ್ ಇರ್ಲಿ, ಒಂದ್ ಏನಾದ್ರು ಒಂದು ದುಡ್ಡು ಬಂದಿರ್ಲಿ, ಅದ್ರಿಂದ ಒಂದ್ 50,000 ದುಡ್ಡು ಬಂದಿರೋ ಸಮೇತ ನಾನು ನಿಮ್ಗೆ ಡಬಲ್ ಕೊಡ್ತೀನಿ ಸರ್. ನೋಡಿದ್ರ, ತಾವ್ ಯಾರಾದ್ರೂ ಚೆಕ್ ಮಾಡ್ಕೊಳ್ಳುವಂತಹ ಮಹಾನ್ ಭಾವರು ಮತ್ತೆ ಏನು ಅವ್ನ ಹಂಗೆ ಅವ್ನ ಹಿಂಗೆ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಬೇಕಿದ್ರೆ ಡೈರೆಕ್ಟ್ ಆಗಿ ಬರ್ಬೋದು. ಬಹಳ ಅದ್ಭುತವಾಗಿ ಕಾಣ್ತಾರಪ್ಪ, ಅದ್ರಲ್ಲಿ ಬೇರೆ ಡೌಟ್ ಇಲ್ಲ. ಬಂದ್ ಯಾರಿಗಾದ್ರೂ ಅಂತ ಕಚಡ ಮನಸ್ಥಿತಿ ಇರುವಂತವ್ರು ಯಾರಾದ್ರೂ ಇದ್ರೆ ಬಂದ್ ಕೇಳ್ಬೋದು. ಸ್ವಂತ ದುಡ್ದು ಕಷ್ಟಪಟ್ಟು ದುಡ್ದಿದ್ದಾರೆ ಅನ್ನೋದು ನಮ್ಗೆ ನೋಡ್ದಾಗ ಗೊತ್ತಾಯ್ತು. ನಮ್ಗೆ ಇಲ್ಲಿ ನೋಡಿದಾಗ, ಅಕ್ಕಪಕ್ಕದಲ್ಲಿ ಕೇಳಿದಾಗ, ಸೊ ಸರ್ವೇ ಸಾಧಾರಣವಾಗಿ
ಪ್ರಾಮಾಣಿಕವಾಗಿ ದುಡಿದು ಕಟ್ಸಿದ್ದಾನೆ ಹುಡುಗ ಅಂತ ಅನ್ನೋದು ಗೊತ್ತಾಗತ್ತೆ. ಎಸ್, ಇನ್ನು ನಿಮ್ ತಂದೆಯವರು ಎಲ್ಲೆಲ್ಲಿ ಮಾತಾಡ್ತಾ ಇದ್ರು, ಅದೇನೋ ತೋರಿಸ್ತೀನಿ ಅಂತ ಇದ್ರಿ. ಬನ್ನಿ ಸರ್ ತೋರ್ಸೋಣ, ಅದ್ರಲ್ಲೇನಿಲ್ಲ.